ಮುಖ್ಯಮಂತ್ರಿಯವರಿಗೆ ನೀವು ನಿಯೋಗಗಳನ್ನು ನಿನ್ನೆ ಬಿಜೆಪಿಯವರ ನಿಯೋಗನೂ ಹೋಗಿತ್ತು, ಮೀಟ್ ಮಾಡಿತ್ತು, ಎಲ್ಲ ಆಯಿತು. ನಿಮ್ಮ ಬೇಡಿಕೆಗಳೇನಿರ್ತಾ ಈ ಸಲದ ಬಜೆಟಲ್ಲಿ ಇದನ್ನೆಲ್ಲ ನೀವು ಕೊಡಬೇಕು, ನಿಮ್ಮ ಸರ್ವೆ ಪ್ರಕಾರ ಈ ರೀತಿಯ ತೊಂದರೆಗಳಿದ್ದಾವೆ, ಇದನ್ನೆಲ್ಲ ನೀವು ಈ ಸಲ ಬಜೆಟಲ್ಲಿ ಅಡ್ರೆಸ್ ಮಾಡಬೇಕನ್ನೋ ಯಾವುದಾದ್ರೂ ಬೇಡಿಕೆಯನ್ನು ಅಥವಾ ಸಲಹೆಯನ್ನು ನೀವು ಕೊಟ್ಟಿದ್ದೀರಾ? ನಾವು ಹೇಳಿದಿರಿ. ನಿನ್ನೆ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಮಾತ್ರ ಹೋಗಿದ್ದು. ನಾನು ಇಡೀ ರಾಜ್ಯದ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ದೀನಿ. ಇಡೀ ರಾಜ್ಯದ ನಮ್ಮೆಲ್ಲ ಶಾಸಕರು ಫಸ್ಟ್ ಟೈಮ್ ಗೆದ್ದಿರೋರಂತೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಅನುದಾನ ಬರ್ತಾ ಇಲ್ಲ. ಈಗ ಬೆಂಗಳೂರಲ್ಲಿ ನೀವು ನೋಡ್ತಾ ಇದ್ದೀರಾ, ಟನಲ್ ರೋಡ್ ಮಾಡೋಕ್ಕೆ ಹೋಗಿದ್ದೀರಾ, ಮೇಲೆ ರಸ್ತೆನೇ ಮಣ್ಣು ಜಲ್ಲಿ ಮಣ್ಣು ಹಾಕೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಆಳು ಬಿದ್ದೋಗಿದೆ, ರಸ್ತೆಗಳೆಲ್ಲ ಆಳು ಬಿದ್ದೋಗಿದೆ. ಪಾರ್ಕ್ಗಳು, ಆ ವಾಚ್ಮ್ಯಾನ್ಗೆ ಸಂಬಳ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆಸ್ಪತ್ರೆಗಳಲ್ಲಿ, ಬೆಂಗಳೂರಲ್ಲಿರೋ ಆಸ್ಪತ್ರೆಗಳಲ್ಲಿ 2 ತಿಂಗಳಿಗೆ ಒಂದ್ಸರಿ ಸಂಬಳ ಡಾಕ್ಟರ್ಗಳಿಗೆ, ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆಗಳಿಗೆ. ಇದೆಲ್ಲ ಹಿಂಗಾಗಿದೆ. ನಾವು ಅನುದಾನ ಕೇಳಕ್ಕೆ ಬರಬಾರ್ದಾಯಿತು. ಆದರೆ 2 ವರ್ಷದಲ್ಲಿ ನೋಡಿ ತಾಳಕ್ಕಾಗದೆ ವಿಧಿ ಇಲ್ದಿರ ಬಂದಿದ್ದೀರಿ ಅಂತಲೇ ಹೇಳಿದ್ದೀನಿ ನಾನು. ನಾವಿದ್ದಾಗ ಎಷ್ಟು ಅನುದಾನ ಕೊಟ್ಟಿದ್ದೀರಿ ಹೇಳಿದ್ದೀನಿ ನಾನು. ಕಳೆದ ಬೊಮ್ಮಾಯಿ ಸರ್ಕಾರ ಇದ್ದಾಗ ಎಷ್ಟು ಅನುದಾನ ಕೊಟ್ಟಿದ್ದೀನಿ ಅಷ್ಟು ಕೊಡಿ ಅಂತ ಹೇಳಿದ್ದೀನಿ. ನೀವು ಪಾಪರಾಗಿಲ್ಲ ತಾನೇ ಸರ್ಕಾರ, ನಿಮ್ಮ ಹತ್ರ ಹಣ ಇದೆ ತಾನೇ ಎಕ್ಸಸ್ಸು. ಬೊಮ್ಮಾಯಿ ಸರ್ಕಾರ ಇದ್ದಾಗ ಎಷ್ಟು ಹಣ ಕೊಟ್ಟರು ನೀವು ಕೊಡಿ ಅಷ್ಟು. ಅವರು 2 ವರ್ಷ ಬಡ್ಜೆಟ್ ಮಾಡಿದ್ದಾರೆ. ಎಷ್ಟು ಅನುದಾನ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಕೊಡಿ ಅಂತ ಹೇಳಿದ್ದೀನಿ. ಎಷ್ಟು ಅನುದಾನ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕೊಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲ, ಇತಿಮಿತಿಗಳನ್ನು ನೋಡಿ ನಾನು ತೀರ್ಮಾನ ಮಾಡ್ತೀನಿ ಅಂತ ಮುಗೀತು ಅಲ್ಲಿ ಕತೆ. ನನಗೇನೋ ಆ ರೀತಿಯ ಭರವಸೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಈ ಸರ್ಕಾರ ಆರ್ಥಿಕ ಪರಿಸ್ಥಿತಿಯ ದುಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಅವರಿಂದ ಏನು ಬಯಸೋ ಅಂಥದ್ದು ಮೂರ್ಖತನ ಅಂತ ಅನಿಸುತ್ತೆ ನಮಗೆ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲೂ ನಿಮ್ಮದೇ ಸರ್ಕಾರ ಇದೆ. ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಬಂದಿದೆ ಈ ಸಲ. ಸಮ್ಮಿಶ್ರ ಸರ್ಕಾರ ಆದರೂ ಕೂಡ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ನಿಮ್ಮದೇ ಇದೆ. ಈಗ ಬೆಳಗಾಂ ಇಶ್ಯೂ ಬಂದಾಗ ಮೊನ್ನೆ ಭಾಷೆಯ ವಿಷಯದಲ್ಲಿ ಒಬ್ಬ ಕಂಡಕ್ಟರ್ಗೆ ಹೊಡಿತಾರೆ. ಈ ವಿಷಯ ಬಂದಾಗ ಅಲ್ಲಿನೂ ನಿಮ್ಮ ಗೌರ್ಮೆಂಟ್ ಇದೆ, ಇಲ್ಲಿನೂ ಇದೆ ಅಂಥೇಳಿ ಯಾಕೆ ಬಿ ಜೆ ಪಿ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ನಿಮ್ಮ ನಾಯಕತ್ವದಲ್ಲಿ ಅಥವಾ ನಿಮ್ಮೆಲ್ಲರ ನಾಯಕತ್ವದಲ್ಲಿ ಈ ಒಂದು ಇಶ್ಯೂಸನ್ನು ನೀವು ಮಹಾರಾಷ್ಟ್ರ ಸರ್ಕಾರದ ಮುಂದೆ ಮಾತಾಡಬಾರ್ದು? ಅದು ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಸರ್ಕಾರ, ತಪ್ಪು ಮಾಡಿರೋದು ಕಾಂಗ್ರೆಸ್ ಸರ್ಕಾರ. ಅಲ್ಲಿ ಜಿಲ್ಲಾ ಮಂತ್ರಿ ಏನು ಮಾಡ್ತಾಯಿದ್ರು? ಬೆಳಗಾವಿಯಲ್ಲಿ ಜಿಲ್ಲಾ ಮಂತ್ರಿ ಇರಲಿಲ್ವಾ? ಜಿಲ್ಲಾ ಮಂತ್ರಿ ಏನು ಮಾಡ್ತಾಯಿದ್ರು? ಇಲ್ಲ, ಈ ಥರ ಕನ್ನಡದ ನೆಲ ಜಲದ ಬಗ್ಗೆ ಭಾಳ ಗಂಭೀರ ವಿಚಾರ, ಇದನ್ನು ಒಂದು ಸರ್ವಪಕ್ಷದ ಸಭೆ ಕರೆದು ನಾವು ತೀರ್ಮಾನ ಮಾಡೋಣ, ನಾವೊಂದು ನಿಯೋಗ ಮಹಾರಾಷ್ಟ್ರಕ್ಕೆ ಹೋಗೋಣ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೀರಿ ಬರೋಕ್ಕೆ. ಕರೆದಿದ್ದೀರಾ ನೀವು ಮೀಟಿಂಗು? ನಾಡಿನ ಜಲ ಭಾಷೆ ವಿಚಾರ ಬಂದಾಗ ಸರ್ವಪಕ್ಷದ ಸಭೆ ಕರೆದಿರೋ ಅಂಥದ್ದು ಎಲ್ಲ ಕಡೆ ಆಗಿದೆ. ಕಾವೇರಿ ಇರ್ಬೋದು, ಬೇರೆ ಬೇರೆ ವಿಚಾರ, ಆಲಮಟ್ಟಿ ಇರ್ಬೋದು, ಎಲ್ಲನೂ. ಎಲ್ಲಿ ಅದು ಸುದ್ದಿನೇ ಇಲ್ಲಲ್ಲ. ನೀವು ಸರ್ಕಾರ ಬದುಕಿದ್ರೆ ನಾವು ಅವ್ರ ಜೊತೆ ಹೋಗ್ಬೋದಾಯಿತು. ಸತ್ತಿರೋ ಸರ್ಕಾರ ಜೊತೆ ನಾವೇನೆ ಹೆಣ ಹೊರಕ್ಕೆ ಹೋಗ್ಬೇಕು. ನಾವು ಸತ್ತಿರೋ ಸರ್ಕಾರ ಹೆಣ ಹೊತ್ಕೊಂಡು ಹೋಗ್ಬೇಕಷ್ಟೇ. ನಾವು ಈ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ಸತ್ತಿರೋ ಸರ್ಕಾರದ ಹೆಣ ಹೊತ್ಕೊಂಡು ಹೋಗ್ಬೇಕಷ್ಟೇ ನಾವು. ಅಶೋಕ್ ಅವರ ವಿಷಯಕ್ಕೆ ಬಂದಾಗ ಕೆಲವೊಮ್ಮೆ ಎಸ್ಟ್ರಾಲಜರ್ ಆಗ್ತೀರಿ ನೀವು. ಎಲ್ಲರೂ ಹೇಳ್ತಾರೆ ಅಶೋಕ್ ಅವರು ಜ್ಯೋತಿಷ್ಯ ಹೇಳ್ತಾರೆ ಅಂತ. ನೀವು ಮಾತ್ರ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡುವಾಗ ಹೇಳ್ತೀರಿ ನವಂಬರಲ್ಲಿ ಸತ್ತ ಚೇಂಜ್ ಆಗುತ್ತೆ, ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರೆ ಅಂತ ಹೇಳ್ತೀರಿ. ಯಾವ ರೀತಿ ಈ ಎಸ್ಟ್ರಾಲಜಿ ಮಾಡ್ತಾ ಇದ್ದೀರಿ ನೀವು? ಇಲ್ಲ, ನಾನು ಜ್ಯೋತಿಷ್ಯ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಜ್ಯೋತಿಷ್ಯ ಅಲ್ಲೇ ಅಲ್ಲ. ನಾನು ರಿಯಾಲಿಟಿ ಹೇಳುವಂಥವನು. ಅದನ್ನು ಅವ್ರು ಜ್ಯೋತಿಷ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾನು ಜ್ಯೋತಿಷ್ಯ ಅಲ್ಲ. ಅವರು ರೆಗ್ಯುಲರ್ ವಾರಕ್ಕೊಂದು ಸರಿ ಜ್ಯೋತಿಷ್ಯ ಹೋಗ್ತಾರೆ. ಅವರೆಲ್ಲ ಮೇಳಗಳು, ಎಲ್ಲ ಕುಂಭಮೇಳ, ಈಶಾ ದೇವಸ್ಥಾನಗಳು, ತಮಿಳ್ನಾಡು, ಕೇರಳ, ಇವೆಲ್ಲ ಅವರು ಎಕ್ಸ್ಪರ್ಟ್. ಅವರು ಹೋಗೋದ್ರಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ನನಗೂ ಅಧಿಕಾರಿಗಳು ಗೊತ್ತಿದೆ. IAS, IPS, ನಮಗೂ ಡೆಲ್ಲಿ ಎಲ್ಲ ಗೊತ್ತಿದೆ. ನಮ್ಗೆ ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ನಮಗೂ ಗೊತ್ತಿರುತ್ತೆ. ಇವರು ಒಪ್ಪಂದದ ಪ್ರಕಾರ ನವಂಬರ್ 15, 16ರಲ್ಲಿ ಚೇಂಜ್ ಆಗಲೇಬೇಕು. ಮತ್ತು ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಸಮರ್ಥರಿದ್ದಾರೆ. ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ಅವಶ್ಯಕತೆ ಇರಲಿಲ್ಲ. ಅವತ್ತು ನಾವು ಸಂತಾಪ ಸೂಚನೆ ಮಾಡ್ತಾ ಇದ್ದಿದ್ದು. ಸಂತಾಪ ಸೂಚನೆ ಯಾರಾದ್ರೂ ಒತ್ತು ಕಿತ್ಕೊಂತೀನಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದಾರೆ ಅಂದರೆ ಯಾರಿಗೆ ಮೆಸೇಜ್ ಕೊಟ್ಟರು? ಸಿದ್ದರಾಮಯ್ಯನ ಮೆಸೇಜ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಮೆಸೇಜ್ ಕೊಟ್ಟಿದ್ದಾರೆ. ನಾನು ಆಗೂ ಕೇಳಿದ್ದೀನಿ, ಮತ್ತೆ ಮುಂದಿನ ಬಡ್ಜೆಟನ್ನು ನೀವು ಮಂಡಿಸ್ತೀರಾ ಸಿದ್ದರಾಮಯ್ಯ ಮಂಡಿಸ್ತೀರಾ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ? ಕಾಂಗ್ರೆಸ್ ಮಂಡಿಸುತ್ತೆ ಅಂತಾರೆ. ಅವ್ರು ಸಿದ್ದರಾಮಯ್ಯನ ಹೆಸರು ಹೇಳಿಲ್ಲ, ಕಂಟಿನ್ಯೂ ಅಂದಿದ್ರೆ. ಇನ್ನು ಸಿದ್ದರಾಮಯ್ಯನವರು ಈ ಬಡ್ಜೆಟ್ ಆದಮೇಲೆ ಅವರು ಔಟ್ ಗೋಯಿಂಗ್ CM ಅವರು
ಔಟ್ ಗೋಯಿಂಗ್. ಅವರು ಬಿಡೋ ಥರ ಲಕ್ಷಣ ಏನು ಕಾಣಿಸ್ತಾ ಇದ್ದಂಗಿಲ್ಲ ಸಿದ್ದರಾಮಯ್ಯನವರು. ಅದಕ್ಕೆ ಇವರು ಆರೆ ತಗೊಂಡು ಮೀಟಕ್ಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಕೂತಿದಾರಲ್ಲ ಚೇರು, ಆ ಬಂಡೆನ ಇವರು ಎಕ್ಸ್ಪರ್ಟ್ ಅಲ್ಲ ಬಂಡೆ ಹೊಡೆಯೋದರಲ್ಲಿ. ಅದಕ್ಕೆ ಸಿದ್ದರಾಮಯ್ಯನವರು ಕೂತಿರೋ ಬಂಡೆಗೆ ಮೂರ್ತಿ ಉದ್ಭವ ಆಗ್ತಾ ಇದೆ ಅಂತ ಹೇಳಿ. ಬಂಡೆಗೆ ಇಟ್ಟಿದ್ದಾರೆ ಈಗ ಸರಿಯಾಗಿ ಡೈನಾಮೆಂಟ್ ಇಟ್ಟಿದ್ದಾರೆ ಈಗ.